ನನಗೆ ಗಾಂಧಿನಗರದಲ್ಲಿ ಅವರೇನೇನು ಕಾಮಿಡಿ ಸಿನಿಮಾ ಮಾಡಕ್ಕೆ ಲಾಯ್ಕು, ಆಕ್ಷನ್ ಸಿನಿಮಾ ಮಾಡಕ್ಕೆ ಲಾಯ್ಕ್ ಇಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಪ್ರೂವ್ ಮಾಡಿ ತೋರಿಸ್ಬೇಕು. ಆಕ್ಷನ್ ಸಿನಿಮಾನ ನಾನು ಸಕ್ಸಸ್ ಮಾಡೋ ಶಕ್ತಿ ಇದೆ ಪ್ರೂವ್ ಮಾಡಿ ತೋರಿಸ್ಬೇಕು. ರಾಜೇಶ್ ರಾಮನಾಥ್ ಅಂತಂದ್ರೆ ಒಂದು ಚಿತ್ರರಂಗದಲ್ಲಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಇದನ್ನ ಟೆಕ್ನಾಲಜಿನ ಶಿಫ್ಟ್ ಆಗಿದ್ದಂಥ ಒಂದು ಪೀರಿಯಡ್. ಯಾಕಂದ್ರೆ ನಾನು ಅದಕ್ಕೆ ನೋಡಿದ್ದು ಮೊದಲು ಏನು ಸ್ಟುಡಿಯೋ ಒಳಗಡೆ ಕಂಪೋಸ್ ಮಾಡಿಕೊಂಡು ಅಲ್ಲೇನೆ ಕೂತ್ಕೊಂಡು ಎಲ್ಲ ವೈಲಿನಿಸ್ಟ್ಗಳು 25-30 ವೈಲಿನ್ಸ್ ಎಲ್ಲ ಇಟ್ಕೊಂಡು ಎಲ್ಲ ಇದು ಮಾಡ್ತಿದ್ರು. ಫಸ್ಟು ಕಂಪ್ಲೀಟ್ ಕೀಬೋರ್ಡು, ಸಿಂಕ್ರನೈಸರು ಇದರದ್ದೆಲ್ಲ ಸೆಟಪ್ ಮಾಡಿಕೊಂಡು ತನ್ನದೇ ಆದಂಥ ಒಂದು ಸ್ಟುಡಿಯೋ ಸೆಟಪ್ ಮಾಡಿಕೊಂಡು ಎಲ್ಲ ಕೂತ್ಕೊಂಡು ಕೀಬೋರ್ಡ್ ಇದ್ರೊಳಗಡೆ ಎಲ್ಲ ಟೈಮಿಂಗ್ ಇದು ಇಟ್ಕೊಂಡು ಎಲ್ಲ ಫಿಕ್ಸ್ ಮಾಡಿ ಒಂದು ಸಾಂಗ್ ರೆಕಾರ್ಡಿಂಗು ಮತ್ತು ಇದನ್ನ ಮಾಡಿದು ಅಂತ ತಂದವರು ನಾನು ಕಂಡಂಗೆ ರಾಜೇಶ್ ರಾಮನಾಥ್. ನಮ್ಮ ಇದರಲ್ಲಿ ಮೊದಲು ನನಗೊಂದ್ಸಲ ಒಬ್ಬರು ಸ್ಟೀಫನ್ ಅನ್ನೋರು ಒಬ್ಬರು ಬಂದಿದ್ರು. ಮೊದಲು ಒಂದ್ಸಲ ಆಗಿತ್ತು, ಅಲ್ಲಿ ಹೋಗಿ ಕೇಳಿದ್ರು. ಅವರು ಅಲ್ಲಿ ನಾವೇ ಮಾಡ್ತೀವಿ, ಯಾವ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಏನು ಬೇಕಾಗಲ್ಲ, ನಾವೆಲ್ಲ ಕಂಪ್ಲೀಟ್ ಸೆಟ್ ಮಾಡಿಕೊಡ್ತೀವಿ. ನಾನು ಹೇಳಿದ್ದೆ ಅದಕ್ಕೆ ನಿಮಗೆ ಟ್ಯೂನ್ ಮಾಡೋ ಮ್ಯೂಸಿಕ್ ಡೈರೆಕ್ಟರ್ ಇದಾದರೆ ಮಾತ್ರ ಅಲ್ಲಿ ಯಾರು ಅದನ್ನು ಮಾಡ್ತಾರೋ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರಬೇಕು. ಯಾಕೆ ಅವ್ರಿಗೆ ಟ್ಯೂನ್ ನಾಲೆಡ್ಜ್ ಇರಬೇಕು, ಇದ್ರ ನಾಲೆಡ್ಜ್ ಬೇಕು, ಅಂಥವ್ರು ಮಾತ್ರ ಈ ಟೆಕ್ನಾಲಜಿ ಒಳಗಡೆ ಕ್ಲಿಕ್ ಆಗೋದು ಅಂತ ನಾನು ಮೊದಲು ಹೇಳಿದ್ದೆ ತುಂಬ ಇದರಲ್ಲಿ. ಆಮೇಲೆ ನನಗೆ ಇದ್ದಕ್ಕಿದ್ದಾಗೆ ನಮ್ಗೆ ಈ ಅಣ್ಣವ್ರ ಮಕ್ಕಳು ಟೈಮ್ ಒಳಗಡೆ ರಾಜೇಶ್ ರಾಮನಾಥ್ ಹೆಸರು ಈ ಕಡೆ ಎಲ್ಲ ಬಂತು. ಸೊ ಅವರು ಆ ಥರ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಿದ್ದಾರೆ, ಇಷ್ಟರೊಳಗಡೆ ರೀ ರೆಕಾರ್ಡಿಂಗ್ ಮುಗಿದೋಗುತ್ತೆ, ಇಷ್ಟರೊಳಗಡೆ ಇದಾಗುತ್ತೆ, ಆ ಥರದ್ದೆಲ್ಲ ಒಂದು ಗಾಂಧಿನಗರದಲ್ಲೇನೋ ಒಂದು ಚಕ ಬಂತಲ್ಲ, ನಾವು ಮಾಡೋಣ, ನಾವು ಒಂದು ಹೊಸದನ್ನೇ ಒಂದು ನೋಡೋಣ ಅಂತ ಹೇಳ್ಬಿಟ್ಟಿದ್ದೇನೆ ನಾವು. ಸೊ ರಾಜೇಶ್ ರಾಮನಾಥ್ನ ಹುಡ್ಕೊಂಡು ಹೋದ್ವಿ. ರಾಜೇಶ್ ರಾಮನಾಥ್ ಸ್ಟುಡಿಯೋ ಅವಾಗ ವಿಜಯನಗರದಲ್ಲಿ ಇತ್ತು. ಆವಾಗ ನಾನು ರಾಜೇಶ್ ರಾಮನಾಥನ್ನ ಹೇಳಿದೆ, ಅಣ್ಣವ್ರ ಮಕ್ಕಳು ಪಿಕ್ಚರು ನೋಡಿ, ಇದು ಪಕ್ಕಾ ಆಕ್ಷನ್ ಸಿನಿಮಾ. ನನಗೆ ಗಾಂಧಿನಗರದಲ್ಲಿ ಅವರೇನಿದ್ರು ಕಾಮಿಡಿ ಸಿನಿಮಾ ಮಾಡೋಕ್ಕೆ ಲಾಯ್ಕು, ಆಕ್ಷನ್ ಸಿನಿಮಾ ಮಾಡೋಕ್ಕೆ ಲಾಯ್ಕಿಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಪ್ರೂವ್ ಮಾಡಿ ತೋರಿಸ್ಬೇಕು. ಆಕ್ಷನ್ ಸಿನಿಮಾನು ನನಗೆ ಸಕ್ಸಸ್ ಮಾಡೋ ಶಕ್ತಿ ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ಬೇಕು. ಇದರಲ್ಲಿ ಆಕ್ಷನ್ ಸಿನಿಮಾಗಳಲ್ಲಿ ಮ್ಯೂಸಿಕ್ಕು ಎಲ್ಲ ಪ್ಲೇಸ್ ಅ ವೆರಿ ಡಾಮಿನೆಂಟ್ ರೋಲು. ನನಗೆ ಹಾಡುಗಳೆಲ್ಲ ಇದಾಗಬೇಕು ಅಂತೆಲ್ಲ ಕೇಳಿದಾಗ ರಾಜಣ್ಣ, ಡೋಂಟ್ ವರಿ ಸರ್, ನೀವು ಏನು ಹೇಗೆ ಹೇಳ್ತೀರೋ ಹಾಗೆ ಇದು ಮಾಡ್ತೀವಿ, ನಿಮ್ಗೆ ಯಾವುದೇ ಥರವಾದಂಥ ನಾವು ಬೇಜಾರು ಮಾಡ್ಕೊಳ್ಳಲ್ಲ, ನೀವು ಎಷ್ಟು ಕರೆಕ್ಷನ್ಸ್ ಹೇಳ್ಬೋದು, ಏನೇ ಇಲ್ಲ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ಆಮೇಲೆ ನಮ್ಗೆ ಆ ಟೆಕ್ನಾಲಜಿ ಬಗ್ಗೆ ಎಲ್ಲ ಪೂರ್ತಿ ಇದು ಮಾಡಿದ್ರು. ಸೊ ಆ ಶಿಫ್ಟ್ ಓವರ್ ಇದೆಯಲ್ಲ ಟೆಕ್ನಾಲಜಿ, ಸ್ಟುಡಿಯೋ ರೆಕಾರ್ಡಿಂಗು, ದೊಡ್ಡ ಸ್ಟುಡಿಯೋ ಒಳಗಡೆ ಇದನ್ನೆಲ್ಲ ಕೂತ್ಕೊಂಡು ರೆಕಾರ್ಡಿಂಗ್ ಅಂತ ಶಿಫ್ಟ್ ಆಗಿದ್ದು ನಾವು ನೋಡಿದ ಪ್ರಕಾರ ನನಗೆ ಅದು ತಮಿಳಲ್ಲಿ ಮಣಿರತ್ನಮು, ಅದು ತಮಿಳಲ್ಲಿ ಬಂದಿತ್ತು. ಕನ್ನಡದಲ್ಲಿ ರಾಜೇಶ್ ರಾಮನಾಥ್ ಐ ಥಿಂಕ್ ರೂವಾರಿ ಅವರೇ ಸ್ಟಾರ್ಟ್ ಮಾಡಿದ್ದು. ಫಸ್ಟು ಸ್ಟೀಫನ್ ಅನ್ನೋರು ಇದು ಮಾಡಿದ್ರು, ಬಟ್ ಇದಕ್ಕೆ ಕಂಪ್ಲೀಟು ಇದಾಗಿದ್ದು ನನಗೆ ಗೊತ್ತಿರೋ ಮಾತ್ರ ನನ್ನ ಲೆವೆಲ್ ನಾಲೆಡ್ಜಲ್ಲಿ ರಾಜೇಶ್ ರಾಮನಾಥನೇ. ಯಾಕಂದ್ರೆ ನಾನು ಅಣ್ಣವ್ರ ಮಕ್ಕಳಿಗೆ ಇಮೇಟಕ್ ಅದಕ್ಕಿಂತ ಪ್ರೀವಿಯಸ್ ಯಾವುದೋ ಒಂದು ಸಿನಿಮಾಗೆ ಮಾಡಿದ್ದವರು, ಇನ್ನೂ ಅದು ಪಿಕ್ಚರ್ ರಿಲೀಸ್ ಆಗಿರಲಿಲ್ಲ, ಏನು ಇದಾಗಿರಲಿಲ್ಲ, ಅದು ಇದ್ರೊಳಗಡೆ ಇತ್ತು, ನಾವು ಹೋಗಿ ಕೊಟ್ವಿ. ಆಮೇಲೆ ನಾನು ಹೇಳಿದೆ, ನೋಡಿ ನನಗೆ ಈ ಥರ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದ್ರಿಂದ ನನಗೆ ಮ್ಯೂಸಿಕ್ಗೆ ನನಗೆ ನೀವು ಫುಲ್ ಟೋಟಲಿ ಅವೈಲೇಬಿಲಿಟಿ ಇರಬೇಕು ನನಗೆ ಅಂತ ಹೇಳಿದೆ. ಆ ಮನುಷ್ಯ, ಸರ್ ನಿಮ್ಗೆ ಯಾವುದೇ ರೀತಿಯಂತ ನಿಮ್ಮ ಮೇಲೆ ಯಾವುದೇ ರೀತಿಯ ಪ್ರೆಷರ್ ಇಲ್ಲ ಸರ್, ನೀವು ಫ್ರೀಯಾಗಿ ವರ್ಕ್ ಮಾಡಿ, ನಿಮ್ಗೆ ಎಲ್ಲ ರೀತಿಯ ಅಂತ ಮಾಡ್ತೀನಿ ಅಂತ ನಾನು ಹೇಳಿದೆ. ನೋಡಿ, ನಾನು ಫಸ್ಟ್ ಟೈಮ್ ಆ್ಯಕ್ಷನ್ ಮಾಡ್ತಿರೋದ್ರಿಂದ ನನಗೆ ಚಿನ್ನಿ ಪ್ರಕಾಶ್ ಅವರು ಮೊದಲೇ ಹೇಳಿದರು, ನೀವು ಡೈರೆಕ್ಟ್ರಲ್ಲಿ ಆದಮೇಲೆ ನಮ್ಮನ್ನೆಲ್ಲಿ ಇಟ್ಕೊಳ್ತೀರಾ ಅಂತ ಇದ್ರು ಅವಾಗ. ಯಾಕಂದ್ರೆ ನಮಗೆ ಅವರು ಟಕ್ 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 ಅಂತ ಸಣ್ಣ ಶಾರ್ಟ್ ತೆಗಿತಾ ಇದ್ವಲ್ಲ, ತೆಗಿತಾ ಇದ್ದು ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ, ನಾವೇನೋ ಮಾತಾಡ್ತಿದ್ವಿ ಅಂತ ಅವ್ರು ಹೇಳೋರು. ಬಟ್ ಚಿನ್ನಿ ಪ್ರಕಾಶು ಹಿ ಬಿಕಮ್ ಟಾಪ್ ಇನ್ ಹಿಂದಿ, ಗೋವಿಂದ ಅವ್ರಿಗೆ. ಸೊ ನಾನು ರಾಜೇಶ್ ರಾಮನಾಥ್ ಅಂತ ಹೇಳ್ಬಿಟ್ಟು, ಯಾವಾಗ ಚಿನ್ನಿ ಪ್ರಕಾಶ್ ಬಂದರೆ ಅವಾಗ ಕಂಪೋಸಿಗೆ ಕೂತ್ಕೋತೀನಿ, ಕಂಪ್ಲೀಟ್ ಎಷ್ಟೊತ್ತಿರ್ತಾರೋ ಅಷ್ಟಿರ್ತೀರಿ ಅಂತ ಹೇಳಿದ್ರೆ ನಾನು ನಿಮ್ಮನ್ನು ಇದು ಮಾಡ್ತೀನಿ ಅಂತ ಹೇಳಿ, ಖಂಡಿತ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ಆಚೆಗೆ ನಾನು ಚಿನ್ನಿ ಪ್ರಕಾಶು ಗೋವಿಂದ ಇಟ್ಕೊಂಡು ಸಾಂಗ್ ತೆಗಿತಾ ಇದ್ರು. ನಾನು ಚಿನ್ನಿ ಪ್ರಕಾಶ್ ಕೇಳಿದೆ, ನೋಡಿ ನಾನು ಆ್ಯಕ್ಷನ್ ಸಿನಿಮಾ ಮಾಡ್ತಾ ಇದ್ದೀನಿ, ನನಗೆ ಆ್ಯಕ್ಷನ್ ಸಿನಿಮಾ ಮಾಡ್ತಾರಿಂದ ನನಗೆ ಗಾಂಧಿನಗರದಲ್ಲಿ ಈ ಥರ ಇದೆ, ಐ ವಾಂಟ್ ಟು ಪ್ರೂವ್ ದಟ್ ನನ್ನ ಪಿಕ್ಚರಲ್ಲಿ ಸಾಂಗ್ ಕಮರ್ಷಿಯಲ್ ಆಗಿರಬೇಕು ಮತ್ತು ಆ್ಯಕ್ಷನ್ಸು ಎಲ್ಲ ಕಮರ್ಷಿಯಲ್ ಆಗಿರಬೇಕು, ಪಕ್ಕ ಕಮರ್ಷಿಯಲ್ ಸಿನಿಮಾ ನಾನು ಯಾವೆಲ್ಲ ಮಾಡ್ತೀನಿ ಅಂತ ತೋರಿಸ್ಬೇಕು, ಹಾಸ್ಯದ್ದು ಬ್ಯಾಕ್ಗ್ರೌಂಡು ಅಂತ ಹೇಳಿದೆ. ಅದಕ್ಕೆ ಕಂಪೋಸಿಂಗ್ಗೆ ನಿಮ್ಗೆ ಯೂಶ್ವಲಿ ಏನು ಮಾಡ್ತೀರಾ, ಸಾಂಗು ನಾವು ಮಾಡ್ಕೊಂಬಂದ್ಬಿಡ್ತೀವಿ, ಆಮೇಲೆ ನಿಮಗೆ ಕೊಡ್ತೀವಿ. ನಿಮ್ಗೆ ಅವಾಗ ಅನಿಸುತ್ತೆ, ಅಯ್ಯೋ ಇಲ್ಲಿ ಇದಿದ್ರೆ ಚೆನ್ನಾಗಿರುತ್ತು, ಇಲ್ಲಿ ಅದಿದ್ರೆ ಆ ಥರ ತೆಗಿಬೋದಾಗಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಆ ಥರದ್ದು ಇದೇ ಬೇಡ, ನಿಮ್ಗೆ ಏನೇನು ಮ್ಯೂಸಿಕಲಿ ಎಫೆಕ್ಟ್ಸ್ ಬೇಕು ಸಾಂಗ್ ಒಳಗಡೆ, ಯಾವ ಥರ ಕಂಪೋಸಿಂಗ್ ಬೇಕು ಅನ್ನೋದನ್ನ ನೀವೇ ಮಾಡಿಸ್ಕೊಂಡ್ಬಿಡಿ. ಇಲ್ಲ ಆ ಥರ ಇರೋದು ಮ್ಯೂಸಿಕ್ ಡೈರೆಕ್ಟ್ರು ಕ್ಲೀನಾಗಿ ಕೂತ್ಕೊಂಡು ನೀವು ಹೇಳಿದಷ್ಟು ಅಲ್ಲೇ ಇಂಪ್ರೂವ್ ಮಾಡಿ ಅಲ್ಲೇ ಕಂಪೋಸ್ ಮಾಡಿಬಿಡ್ತಾರೆ, ಇದಕ್ಕೆ ಮ್ಯೂಸಿಕಲ್ ಅಳವಡಿಸ್ಕೋತಾರೆ ಅಂತ ಹೇಳಿದ್ವಿ. ಚಿನ್ನಿ ಪ್ರಕಾಶು ಗ್ರೇಟ್ ಮನುಷ್ಯ. ಆ ಮನುಷ್ಯ ಅಂಥ ಬ್ಯುಸಿ ಒಳಗಡೆ ಚಿನ್ನಿ ಪ್ರಕಾಶು ಮತ್ತು ರೇಖಾ ಮೇಡಮ್ ಇಬ್ಬರೂ
ರಾಜೇಶ್ ರಾಮನಾಥ್ ಸ್ಟುಡಿಯೋಗೆ 2 ದಿವಸ ಬಂದಿದ್ದು ಅಣ್ಣವ್ರ ಮಕ್ಕಳಲ್ಲಿ ಆ ಸಾಂಗ್ಗಳಿಗೆ ಅವರು ಚಿನ್ನಿ ಪ್ರಕಾಶ್ ಆ ಕೇಳಿದ್ದನ್ನ ಆ ಮನುಷ್ಯ ಇಮಿಡಿಯೇಟ್ ಆಗಿ ಕೊಡ್ತಿದ್ರು ಅಲ್ಲಿ ರಾಜೇಶ್ ರಾಮನಾಥ್. ಸೊ ಚಿನ್ನಿ ಪ್ರಕಾಶ್ ಹೇಳಿದ್ರು ಹಿ ಹ್ಯಾಸ್ ಗಾಟ್ ವೆರಿ ಗುಡ್ ಫ್ಯೂಚರ್. ನಾನೇನು ಅನ್ಕೊಂಡಿದ್ದೆ ಅಂತ ಬಾರು ಬಾರು ಅಂತ ಒಂದು ಹಾಡಿದೆ. ಅದರೊಳಗಡೆ ಅವರು ಸಣ್ಣ ಸಣ್ಣ ವಿಚಾರಗಳು ಇಲ್ಲಿ ಟೊನೊರಾಡೋ ಎಫೆಕ್ಟ್ ಬರಬೇಕು ಅಂತ, ನಾನು ಇಲ್ಲಿ ಈ ಥರ ಶಾರ್ಟ್ಸ್ಗಳು ಹಾಕ್ತೀನಿ, ಆ ಶಾರ್ಟ್ಸಿಗೆ ಬೇಕಾದ ಮ್ಯೂಸಿಕ್ ಬೇಕು, ಇಲ್ಲಿ ನಾನು ಈ ಥರ ಎಲ್ಲೋ ಇದರಲ್ಲಿ ದೇವಸ್ಥಾನದ ಮುಂದೆ ಹೊರಗಡೆ ಎಲ್ಲ ಭಿಕ್ಷುಕರುಗಳಿಗೆಲ್ಲ ಒಂದೇ ಡ್ರೆಸ್ ಹಾಕ್ಬಿಟ್ಟು ಕೂತ್ಕೊಂಡು ಅವ್ರು ತಟ್ಟೆಂಗೆ ಅಂತಾರಲ್ಲ, ಅಲ್ಲಿ ಜಲ್ 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 ಅನ್ನೋ ಥರ ಸೌಂಡ್ ಬೇಕು ಅಂತ ಆ ಥರ ಎಲ್ಲ ಕೇಳಿದಾಗ ಅದನ್ನೆಲ್ಲದನ್ನು ಸಾಂಗ್ ಒಳಗಡೆ ಅಳವಡಿಸ್ಕೊಂಡು ಅದಕ್ಕೆ ಕರೆಕ್ಟಾಗಿ ಕಂಪೋಸಿಂಗು ಅದಕ್ಕೆ ಟೈಮಿಂಗ್ಗಳೆಲ್ಲ ಕೊಟ್ಕೊಂಡು ಪಕ್ಕ ಮಾಡಿದ್ರು. ಸೊ ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ರಾಜೇಶ್ ರಾಮನಾಥ್. ಅಂದರೆ ನಮಗೆ ಇದನ್ನೆಲ್ಲ ಇಟ್ಕೊಂಡು ಪಕ್ಕ ಮಾಡಿಕೊಟ್ರು. ಬಟ್ ಏನು ಅಂದರೆ ಆ ಮನುಷ್ಯನಿಗೆ ರಾಜೇಶ್ ರಾಮನಾಥ್ಗೆ ಇದ್ರದ್ದು ನಾಲೆಡ್ಜ್ ಇಲ್ಲ, ಸಂಗೀತದ ನಾಲೆಡ್ಜ್ ಎಷ್ಟು ಇದ್ರದ್ದೆಲ್ಲ ನಾಲೆಡ್ಜ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಸಾಂಗ್ ಟ್ಯೂನಿಂಗ್ ಎಲ್ಲ ಇದೆಯೋ ಅಷ್ಟು ನಾಲೆಡ್ಜ್ ರೇಟ್ ಹೇಳೋದಕ್ಕೆ ನನಗೇನು ರಿಕ್ವೈರ್ಮೆಂಟ್ ಬಂದಿಲ್ಲ. ಅವ್ರ ಪಾಪ ಅಣ್ಣವ್ರ ಮಕ್ಕಳು ಮಾಡಿದಾಗ ಅವರು ಕೋಟ್ ಮಾಡಿದ್ದ ರೇಟ್ ಇದೆಯಲ್ಲ, ಅವ್ರು ಹೇಳಿದ್ರು, ಅವರು ಒಂದು ರೇಟ್ ಹೇಳಿದರು. ಅವಾಗ ನಾನು ಹೇಳಿದ್ದೆ, ನೋಡ್ರಿ ಈ ರೇಟಲ್ಲಿ ನಿಮ್ಗೆ ವರ್ಕೌಟ್ ಆಗಲ್ಲ, ನೀವೆಲ್ಲ ಇದು ಮಾಡಿ, ಏನೋ ಅವಕಾಶ ಒಂದು ದೊಡ್ಡ ಅವಕಾಶ ಬಂದಿದೆ ತಿಳ್ಕಿ ಸಿಕ್ಕಿ ನೀವು ಮಾಡಿಕೊಂಡು ಆಮೇಲೆ ಲಾಸ್ಗಳೆಲ್ಲ ಸಫರ್ ಮಾಡಿಕೊಂಡು ಆಮೇಲೆ ಒದ್ದಾಡಬೇಡಿ ಅಂತೆಲ್ಲ ಹೇಳಿದ್ದೆ ನಾನು. ಅವ್ರಿಗೆ ಒಂದು ಮಾರ್ಕೆಟಿಂಗ್ ಬರಬೇಕು, ಆಮೇಲೆ ಎಷ್ಟು ಖರ್ಚಾಗುತ್ತೆ ಇದು ನಾನು ಇದು ಮಾಡಬೇಕು ಅಂತ. ಅವ್ರಿಗೇನಾದ್ರು ಬರೀ ಸಂಗೀತ, ನಾನು ಇದು ಚೆನ್ನಾಗಿ ಬಂದ್ಬಿಟ್ರೆ ಸಾಕು, ನನಗೆ ಹೆಸರು ಬಂದರೆ ಸಾಕು, ಆ ಥರದೊಳಗಡೆ ಹೋದ್ರು. ಪಾಪ ಅವರು ಅಣ್ಣವ್ರ ಮಕ್ಕಳು ಮ್ಯೂಸಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. 1996 ಆರ್ಕೆಸ್ಟ್ರಾ ಸೂಪರ್ ಹಿಟ್ ಸಾಂಗ್ ಅಂತಂತಂದ್ರೆ ಅಣ್ಣವ್ರ ಮಕ್ಕಳು. ಹೋಗಬೇಡ ಹುಡುಗಿ ನನ್ನ ಬಿಟ್ಟು ಅರ್ಧ ದಾರಿಯಲ್ಲಿ ಕೈಯ ಕೊಟ್ಟು, ಇದು ಅಷ್ಟಕ್ಕೂ ನನಗೆ ಮ್ಯೂಸಿಕ್ ಹೀಗಿಗೇ ಬೇಕು ಅಂತ ಚಿನ್ನಿ ಪ್ರಕಾಶ್ ಹೇಳಿದ್ರು. ಅದಷ್ಟನ್ನು ಮೈಂಡಲ್ಲಿ ಇಟ್ಕೊಂಡು ಹಾಗಾಗೇ ಕೊಟ್ಟಿದ್ದು ಇಟ್ ಈಸ್ ರಾಜೇಶ್ ರಾಮನಾಥ್ ಇದು. ಬಟ್ ಏನು ಅಂದ್ರೆ ಅದೇ ತನ್ಗೆ ಏನು ಚಾರ್ಜ್ ಮಾಡಬೇಕು, ದುಡ್ಡು ಬಗ್ಗೆ ತೀರಾ ಇದು ಎಷ್ಟು ಕೇಳಬೇಕು ಏನೊಂದು ಗೊತ್ತಿಲ್ಲದೆ ಇದ್ದಿದ್ದರಿಂದ ಪಾಪ ಆಮೇಲೆ ಸ್ವಲ್ಪ ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡು ಒದ್ದಾಡಿದ್ರು. ಬಟ್ ಏನೇ ಆದ್ರೂ ಆ ಸಂಗೀತದ ಇದ್ರೊಳಗಡೆ ಹಿ ಕೇಮ್ ಬ್ಯಾಕ್. ಇದು ಆ ಥರದ್ರಲ್ಲಿ ರಾಜೇಶ್ ರಾಮನಾಥ್ ಅಂದರೆ ದುಡ್ಡೆಲ್ಲಾದರೂ ಹೋಗ್ಲಿ, ಬಂದರೆ ಬರಲಿ, ಬಿಟ್ಟರೆ ಬಿಡಲಿ, ತನ್ನ ಸಂಗೀತ ತಾನು ಅಂದ್ಕೊಂಡಿದ್ದನ್ನ ಮಾಡೋಕ್ಕೆ ಸ್ವತಂತ್ರ ಬೇಕು, ಅಂದ್ಕೊಂಡಿದ್ದನ್ನ ಮಾಡಿ ತೋರಿಸ್ಬೇಕು, ಡೈರೆಕ್ಟರ್ ಇಷ್ಟಪಟ್ಟಿದ್ದನ್ನ ಮಾಡಿ ತೋರಿಸ್ಬೇಕು, ಮ್ಯೂಸಿಕ್ ಡೈರೆಕ್ಟರ್ಗೆ ಖುಷಿ ಇವರಿಗೆ ಡ್ಯಾನ್ಸ್ ಮಾಸ್ಟರ್ಗೆ ಖುಷಿಗಾಗಬೇಕು, ಈ ಥರದ್ದೆಲ್ಲ ಇದೆಯಲ್ಲ, ಅದು ದಟ್ ಆಟಿಟ್ಯೂಡ್ ಇಸ್ ಗ್ರೇಟ್ ವಿತ್ ರಾಜೇಶ್ ರಾಮನಾಥ್. ಸೊ ಅದಕ್ಕೆ ನಾನು ಇದಾದ್ಮೇಲೆ ಅವ್ರ ಮಕ್ಕಳು ಮಾಡಿದ್ರು. ಅದಾದ್ಮೇಲೆ ಗಣೇಶ ಐ ಲವ್ ಯು ಅಂತ ಒಂದು ಸಿನಿಮಾ ಮಾಡಿದೆ ನಾನು. ಆ ಗಣೇಶ ಐ ಲವ್ ಯು ಒಳಗಡೆ ನಾನು ಹೇಳಿದೆ ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ಗಳು ಏನಾದರೂ ಇದೆಲ್ಲ ಮಾಡೋಣ ಅಂತ, ಹಾಡುಗಳೆಲ್ಲ ಮಾಡಿದ್ರೆ ಅದು ಅವ್ರಿಗೆ ಏನು ಅಂದರೆ ಅವರು ಸಾಂಗು ಬರ್ಕೊಟ್ರೆ ಟ್ಯೂನ್ ಸೂಪರಾಗಿ ಮಾಡ್ತಾರೆ. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡೋದ್ರೊಳಗಡೆ ಹೀ ಈಸ್ ಜೀನಿಯಸ್ ನಮ್ಮ ಈ ರಾಜೇಶ್ ರಾಮನಾಥ್. ನಮಗೆ ಅಣ್ಣವ್ರ ಮಕ್ಕಳು ಅಷ್ಟೇ ರೀ ರೆಕಾರ್ಡಿಂಗಲ್ಲಿ ನಾನು ಏನೋ ಐಡಿಯಾ ಕೊಡಬೇಕು ಅಂತ ಇದ್ದ, ಸರ್ ನಾನು ಮಾಡಿ ತೋರಿಸ್ತೀನಿ, ನಿಮ್ಗೆ ಅದು ಇಷ್ಟ ಆಗಲಿಲ್ಲ ಅಂತಂದರೆ ನಾನು ನಿಮ್ಮ ಐಡಿಯಾ ಸರ್ ಇನ್ಕಾರ್ಪೊರೇಟ್ ಮಾಡ್ತೀನಿ ಅಂತ ಹೇಳೋರು. ಅವ್ರು ಮಾಡಿ ತೋರಿಸೋರು, ನಾನು ಮಂತ್ರಮುಗ್ಧನಾಗ್ಬಿಡ್ತಾ ಇದ್ದೆ. ಆ ಒಂದು ಅದರೊಳಗಡೆ ಆ ಒಂದು ಕಾಡು ಮನುಷ್ಯನ ಕ್ಯಾರೆಕ್ಟರ್ ಬರುತ್ತೆ, ಆ ಇಂಟ್ರೊಡಕ್ಷನ್ನು, ಅದಕ್ಕೆಲ್ಲ ಅವರು ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಕ್ಸ್ಟ್ರಾಡಿನರಿ. ಆಮೇಲೆ ಸಾಂಗ್ಸ್ಗಳು ನಮಗೆ ಕೇಳಿದ್ದಂಥ ಒಂದು ಟ್ಯೂನು ಇದೆಲ್ಲ ಮಾಡಿ ಹೀಗೆ ಮಾಡಿ ನಮಗೆ ಅಣ್ಣವ್ರ ಮಕ್ಕಳು ಗಣೇಶ ಐ ಲವ್ ಯು ಮಾಡಿದ್ವಿ. ಗಣೇಶ ಐ ಲವ್ ಯು ಒಳಗಡೆ ಒಂದು ಸಾಂಗು, ಆ ಸಾಂಗು ಇದಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಿಕ್ಕಾಪಟ್ಟೆ ಅವ್ರಿಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಇಲ್ಲ ನಾನೇನು ಕರೆಕ್ಟಾಗಿ ಹಾಡ್ತಿಲ್ಲ, ಇದು ಹಾಡಬೇಕು ಅಲ್ಲೇನು ಅಂತಂದರೆ ಅದೇನೋ ಸಾಂಗು ನಮ್ಗೆ ಅಷ್ಟು ಹೇಳಕ್ಕೆ ಬರಲ್ಲ. 2-4 ಇಮಿಡಿಯೇಟಾಗಿ 4-6ಗೆ ಶಿಫ್ಟ್ ಆಗುತ್ತೆ, ಇಮಿಡಿಯೇಟ್ ತಿರ್ಗಾ ವಾಪಸ್ ಬರುತ್ತೆ. ಒಂಥರ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಹಾಲು ಗೆನ್ನಯ್ಯ ಬಾಳಸಖಿಗೆ ಹಾಲಿನ ಅಭಿಷೇಕ ಅಂತ ಅಂದ್ಬಿಟ್ಟು ಒಂದು ಹೀರೋಯಿನ್ನ ಕೂರಿಸ್ಕೊಂಡು ಪಂಚಾಮೃತ ಅಭಿಷೇಕ ಮಾಡ್ತಾನೆ ಹೀರೋ, ಅವನು ಸೌಂದರ್ಯದ ಆರಾಧಕ. ಸೊ ಆ ಅಭಿಷೇಕದ ಹಾಡುಗಳು ಬರೆದಾಗ ಆ ಟ್ಯೂನ್ಗಳಿದ್ದು ನಮಗೆ ಬಾಲು ಹೇಳಿದ್ರು, ಈ ಥರ ಎಕ್ಸ್ಪೆರಿಮೆಂಟ್ಗಳೆಲ್ಲ ಮಾಡಬೇಡ್ರಪ್ಪ, ನಿಮ್ಗೆ ಈ ಪ್ರಾಣ ಹೋಗ್ಬಿಡುತ್ತೆ ಅಂತ ಹೇಳಿದರು. ಅಂದರೆ ದಟ್ ಈಸ್ ಆ ಥರದ್ದು ಏನೋ ಒಂದು ಹೊಸ ಎಕ್ಸ್ಪೆರಿಮೆಂಟ್ಗಳಿಗೆ ರಾಜೇಶ್ ರಾಮನಾಥ್ ಚೆನ್ನಾಗಿ ತೆರ್ಕೋತಾರೆ. ಅದಾದಮೇಲೆ ನಾನು ಅದಕ್ಕೆ ಅವ್ರನ್ನ ಫಸ್ಟು ಇದಕ್ಕೆ ಬಂದಾಗ, ಸೀರಿಯಲ್ಗೆ ಬಂದಾಗ
ಸೀರಿಯಲ್ ಒಳಗಡೆ ಅದು ನಾನು ದಂಡಪಿಂಡಗಳು ಅದು ಎಲ್ಲರೂ ಮ್ಯೂಸಿಕ್ ಡೈರೆಕ್ಟ್ರು ಆಕ್ಟ್ ಮಾಡಿರೋದು ಮನೋಹರ್. ಬಟ್ ಏನಾಗ್ಬಿಡುತ್ತೆ ಅದು ಪೂರ್ತಿ ಮನೋಹರ್ ಅಂತ ಹೇಳ್ತಾರೆ. ಆಕ್ಚುಲಿ ಅದು ಸಾಂಗು ಕಂಪೋಸಿಂಗ್ ಬಂದು ರಾಜೇಶ್ ರಾಮನಾಥ್. ಸೊ ದಂಡಪಿಂಡಗಳು ಸೆನ್ಸೇಷನ್ ಇಟ್ಟು ಕರ್ನಾಟಕದ ಅಷ್ಟೇ ಅಲ್ಲ, ಭಾರತದ ಮೂಲೆ ಒಳಗಡೆ. ಯಾಕಂದ್ರೆ ನನಗೆ ಅಹಮದಾಬಾದಿಂದೆಲ್ಲ ಫೋನ್ ಬಂದಿದೆ, ಬಾಂಬೆಯಿಂದ ಎಲ್ಲ ಫೋನ್ ಬಂದಿದೆ. ಇದು ಆ ಸಾಂಗು ಇದು ಅಲ್ಲೇನು ಅಂತಂದ್ರೆ ನನಗೆ ಹೇಳಿದ್ದೆ ನೋಡಿ, ನನಗೆ ನಾವು ಸ್ಕೂಲಲ್ಲಿ ಪ್ರೇಯರ್ ಮಾಡ್ತಾ ಇದ್ವಿ ಇದ್ರೊಳಗಡೆ, ಆ ಪ್ರೇಯರ್ನ ನಾನು ಇನ್ನೂ ಮರ್ತಿಲ್ಲ. ಆ ಥರದ್ದು ನಮಗೆ ಯಾವಾಗಲೂ ಹಚ್ಚ ಹಸಿರಾಗಿರ್ಬೇಕು, ಆ ಥರದ್ದು ಬೇಕು ನನಗೆ ಅಂದ್ಬಿಟ್ಟು ನಾನು ಹೇಳಿದೆ ಪ್ರೇಯರ್. ಶ್ರೀವಾಣಿ ಕಲ್ಯಾಣ ಗುಣಮಣಿ ಲೋಕ ಜನನಿಗೆ ನಮಿಸುವೆವು, ಕೋಕಿಲವಾಣಿ ಫಣಿ ಸಮಪೇಣಿ ವೀಣಾ ಪುಸ್ತಕ ಪಾಣಿಗೆ ಅಂತ. ಇದು ಕಂಪ್ಲೀಟ್ ಇದ್ರದ್ದು ನಮ್ಮ ಪ್ರೇಯರ್. ನಾನು ನೋಡಿ 5ನೇ ಕ್ಲಾಸು ಅಂತಂದರೆ ನಾನು 1962 ಆ ಥರ ಇದು. ಆ ಸಾಂಗು, ಆ ಟ್ಯೂನು ನನಗೆ ಇವತ್ತಿಗೂ ಮರ್ತಿಲ್ಲ ಅಂತಂದರೆ ಅದು ನಮ್ಮದು ಜಾನಪದ ಮತ್ತು ನಮ್ದು ಇದು. ಅದು ಹೇಳಿದೆ ನೋಡಿ, ನಾನು ಇಷ್ಟು ವರ್ಷ ಆದರೂ ಮರ್ತಿಲ್ಲ ಅಂದರೆ ನೀವು ಇದೇ ಥರ ಇಷ್ಟೇ ವರ್ಷಗಳಾದರೂ ಮರಿದಾರಂತ ಟ್ಯೂನ್ ಕೊಡಬೇಕು ಅಂತ ಹೇಳಿದೆ. ಅದಕ್ಕೆ ಅಂತ ಹೇಳಿ ನಿಮ್ಮ ಟ್ಯೂನೇನೆ ನಿಮಗೆ ಮಾಡ್ರನೈಸ್ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಅವರು ಶ್ರೀವಾಣಿ ಕಲ್ಯಾಣ ಗುಣಮಣಿ ಲೋಕ ಜನನಿಗೆ ನಮಿಸುವೆವು ಅದನ್ನ ಇಟ್ಕೊಂಡು ದಂಡಪಿಂಡಗಳು ಇವರು ದಂಡಪಿಂಡಗಳು BA BCom ಮಾಡಿ ಅಂದ್ರೆ ಮಾಡಿದ್ರು. ದಂಡಪಿಂಡಗಳು ಇವರು ದಂಡಪಿಂಡಗಳು. ಆ ಖುಷಿ ಕೊಡ್ತು ಅಂದ್ರೆ ತಮಾಷೆ ಅಂತಂದ್ರೆ ನಮ್ದು ಕಂಪೋಸ್ ಮಾಡಿದ್ದು ನಮ್ಮ ಮನೆ ಒಳಗಡೆ, ನಾನು ಇವಾಗ ಕೂತಿರೋ ಜಾಗದಲ್ಲೇ ಅದು ಕಂಪೋಸ್ ಮಾಡಿದ್ದು. ನನಗೇನು ಅಂತಂದ್ರೆ ಏನೇ ಮ್ಯೂಸಿಕ್ಕು ಏನೇ ಕಾಲಗಳ ಬದಲಾವಣೆ ಆದರೂ ನನಗೆ ಮ್ಯೂಸಿಕ್ ಡೈರೆಕ್ಟ್ರು ಅವ್ರು ಹಾರ್ಮೋನಿಯಂ ಇಟ್ಕೊಂಡೇ ಕಂಪೋಸ್ ಮಾಡಬೇಕು, ಹಾರ್ಮೋನಿಯಮು ತಬಲಾ ವೈಲಿನ್ ಇಟ್ಕೊಂಡೇ ಕಂಪೋಸ್ ಮಾಡಬೇಕು. ಅದು ನಂದು ಸಿಸ್ಟಮು. ನನಗೆ ಬೇರೆ ಥರ ಜಡ್ಜ್ಮೆಂಟ್ ಮಾಡೋಕ್ಕೆ ಬರಲ್ಲ. ಅವರು ಹಾರ್ಮೋನಿಯಮ್ಮೆ ಸೊ ಬಂದು ಇಲ್ಲಿ ಕೂತ್ಕೊಂಡು ಇದು ಮಾಡಿದ್ರು. ನಮ್ಮ ಕಂಪೋಸಿಂಗ್ ಮಾಡಿದ ಮೇಲೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಯಾವ್ದು ಹಾಡು ಅಷ್ಟು ಚೆನ್ನಾಗಿದೆ ಅಂತ. ಇಲ್ಲೇ ನಮ್ಗೆ ಇನ್ನೂ ರೆಕಾರ್ಡಿಂಗ್ ಆಗಕ್ಕೆ ಇಲ್ಲ, ಇಲ್ಲೇ ಸಿಕ್ಬಿಡ್ತು. ಆಮೇಲೆ ನನ್ನ ಮಕ್ಕಳು ನಮ್ಮ ಹೆಂಡತಿ ಎಲ್ಲರೂ ಕೂತ್ಕೊಂಡು ಆ ಹಾಡನ್ನ ಇನ್ನೊಂದ್ಸಲ ಹಾಡ್ರಿ ಅಂತ ಹೇಳೋದು, ಎಲ್ಲರೂ ಕೂತ್ಕೊಂಡು ಕೋರಸಲ್ಲಿ ಹಾಡೋದು. ಆ ರೇಂಜು ನಮಗೆ ಹುಚ್ಚಿಡಿತು. ಅದು ನೋಡಿದ್ರೆ ನಮಗೆ ಹುಚ್ಚಿಡಿದಲ್ಲ, ಇಡೀ ಕರ್ನಾಟಕದ ಜನತೆನೇ ಹುಚ್ಚೆಬ್ಸಿದೆ. ಇಷ್ಟು ವರ್ಷ 2000 ಇಸ್ವಿನಲ್ಲಿ ಬಂದಿರೋ ಸೀರಿಯಲ್ಲು. ನಾನು ಇವತ್ತು ಎಲ್ಲಿ ಹೋದ್ರೂ 18 ವರ್ಷ ಆದ್ರೂ ದಂಡಪಿಂಡಗಳು ಹಾಡುಗಳಿದೆ. ಆಮೇಲೆ ಇವತ್ತು TV ಒಳಗಡೆ ಯೂಟ್ಯೂಬ್ ಒಳಗಡೆ ಆ ಸಾಂಗ್ಗಳು ಹಾಕ್ಕೊಂಡು ಕೇಳ್ತಾರೆ. ಕೆಲವರೆಲ್ಲ ಇದಕ್ಕೆ ಟ್ಯೂನು ಮೊಬೈಲ್ ರಿಂಗ್ ಟೋನ್ಗೆ ಹಾಕ್ಕೊಂಡಿದ್ದಾರೆ. ಸೊ ಅದು ಗ್ರೇಟ್ ಆಫ್ ರಾಜೇಶ್ ರಾಮ್. ಎಷ್ಟು ಚೆನ್ನಾಗಿ ಮಾಡಿಕೊಟ್ಬಿಟ್ರು ಅಂದರೆ ಅಷ್ಟು. ನಾನು ಕೇಳಿದ್ದನ್ನ ನಾನು ಎವರ್ ಗ್ರೀನ್ ಬೇಕು ಅಂದರೆ ಅದು ಎವರ್ ಗ್ರೀನ್ ಹಾಡನ್ನೇ ಕೊಟ್ಟಿದ್ದಾರೆ. ಇದು ಒಂದು ಸೀರಿಯಲ್ ಸಾಂಗು. ಇನ್ನೂ ಒಂದು ಹೆಚ್ಚುಗಾರಿಕೆ ಅಂದರೆ ಅದರೊಳಗಡೆ ನಾವು ಒಂದು ಸೀರಿಯಲ್ ಸಾಂಗ್ಗೆ ಒಬ್ಬ ಕ್ಯಾಸೆಟ್ ಕಂಪನಿಯವರು 1.25 ಲಕ್ಷ ಕೊಟ್ಟು ರೈಟ್ಸ್ ತಗೊಳಕ್ ಬಂದಿದ್ರು. ಅದು ಹೈಲೈಟ್. ದಂಡಪಿಂಡಗಳು ಸಾಧನೆ ಏನು ಅಂತಂತಂದ್ರೆ ರಾಜೇಶ್ ರಾಮನಾಥಿನ ಒಂದು ಮ್ಯೂಸಿಕ್ಕಿನ ಸಾಧನೆ ಅದು ಗ್ರೇಟ್. ಒಂದು ಸೀರಿಯಲ್ ಸಾಂಗ್ಗೆ 1.25 ಲಕ್ಷ ರೈಟ್ಸ್ ತಗೊಳ್ಳೋಕ್ಕೆ ಬಂದಿದ್ರು. ಅದು ನಮಗೆ ತುಂಬ ಖುಷಿ ಕೊಡ್ತು ದಂಡಪಿಂಡಗಳು ಒಳಗಡೆ.